ಈ ವರ್ಷ ಯಾರೆಲ್ಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ನೀವೇನಾದರೂ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಅಥವಾ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಯಾಕಂದರೆ ನೆಕ್ಸ್ಟು ನಿಮಗಿರೋ ಡೌಟ್ ಏನು ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ನನಗೆ ಈಗ ಸಿಕ್ಕಿರೋ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸಿಗುತ್ತಾ, ಅಕಸ್ಮಾತ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನಗೆ ಸೀಟ್ ಸಿಗೋ ಚಾನ್ಸಸ್ ಇದೆಯಾ, ಸೊ ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗ್ಬೋದು. ಇದ್ರ ಜೊತೆಗೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾವ ಕಾಲೇಜ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ KEA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಅದೇನು ಅಂತ ಹೇಳಿದ್ರೆ, ನೆಕ್ಸ್ಟ್ ನಿಮಗೆ ಕಂಬೈನ್ ಕೌನ್ಸಿಲಿಂಗ್ ನಡೆಯುತ್ತೆ. ಅಂದರೆ ನೀಟ್ ಸೀಟ್ಸ್ನು ಕೂಡ ಈಗ ನೆಕ್ಸ್ಟ್ ಆಪ್ಷನ್ಗೆ ಇನ್ಕ್ಲೂಡ್ ಮಾಡ್ತಾರೆ. ಸೊ ಇದು ಒಂದು ನಿಮಗೆ ಗುಡ್ ನ್ಯೂಸ್ ಆಗಿರುತ್ತೆ. ನೆಕ್ಸ್ಟು ಈಗ ಕಟ್ ಆಫು ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ, ಸೊ ಕಟ್ ಆಫ್ನ ಯಾರು ಡಿಕ್ರೀಸು ಮಾಡೋದು, ಸೊ ಕಟ್ ಆಫು ಸೆಕೆಂಡ್ ರೌಂಡಲ್ಲಿ ಎಷ್ಟು ನಿಲ್ಬೋದು, ಸೊ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, 1.5x ಅಥವಾ 2x ಹಾಕೊಂಡು ನೋಡಿ, ಮತ್ತು ವಿಡಿಯೋಗೊಂದು ಲೈಕ್ನ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಸೊ ಈಗ ಯಾವುದೋ ಒಂದು ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಕಾಲೇಜ್ ಈಗ ಇದು RV ಕಾಲೇಜ್ ಅಂತ ಅಂದ್ಕೊಳ್ಳಿ. ಸೊ ಎಕ್ಸಾಂಪಲ್ ಕೊಡ್ತಿರೋದು ನಿಮಗೆ, ಅದರಲ್ಲಿ ನಿಮಗೆ 10 ಸೀಟ್ಸ್ ಇದೆ. ಸೊ CS ಅಲ್ಲಿ 10 ಸೀಟ್ಸ್ ಇದೆ ಮತ್ತು ECಯಲ್ಲಿ 10 ಸೀಟ್ಸ್ ಇದೆ. ಆ ಒಂದು 10 ಸೀಟ್ಸ್ಗೆ ಅಪ್ಲೈ ಮಾಡಿರೋದು 100 ಸ್ಟೂಡೆಂಟ್ಸು. ಸೊ ಟೋಟಲ್ ಆಗಿ ಇರೋದು 10 ಸೀಟ್ಸು CS ಬ್ರಾಂಚಲ್ಲಿ, ಅದಕ್ಕೆ ಅಪ್ಲೈ ಮಾಡಿರೋದು 100 ಸ್ಟೂಡೆಂಟ್ಸು. ಈಗ ಕಟ್ ಆಫು ಯಾವ ರೀತಿ ನಿಲ್ಲುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಈಗ 100 ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಅವರ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಈಗ ಕಟ್ ಆಫ್ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಫಸ್ಟು KEA ಸಾಫ್ಟ್ವೇರು ಅಲಾಟ್ ಮಾಡ್ತಾ ಬರುತ್ತೆ ಟಾಪಿಂದ. ಅದರಲ್ಲಿ ಫಸ್ಟು ಈಗ ಕ್ಯಾಟಗರಿ ರಿಸರ್ವೇಷನ್ ನೋಡುತ್ತೆ, ಅದಾದಮೇಲೆ ನಿಮ್ಮದು ರ್ಯಾಂಕ್ ನೋಡುತ್ತೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಅದರಲ್ಲಿ ಟಾಪ್ 100 ಸ್ಟೂಡೆಂಟ್ಸಲ್ಲಿ ಟಾಪ್ 10 ಸ್ಟೂಡೆಂಟ್ಸ್ಗೆ ಮಾತ್ರ ಈ ಒಂದು ಕಾಲೇಜಲ್ಲಿ ಸೀಟ್ಸ್ ಇರೋದು. ಸೊ ಅಷ್ಟಕ್ಕೆ ಮಾತ್ರ ಅದು ಫಿಲ್ ಮಾಡುತ್ತೆ, ಓಕೆನಾ. ಈಗ ಫಸ್ಟ್ ಸ್ಟೂಡೆಂಟು ಯಾರು ಅಪ್ಲೈ ಮಾಡಿದ್ದಾನೆ ಅಂದರೆ ಅವನ ರ್ಯಾಂಕು 5000 ಇದೆ. ಸೊ ಆವಾಗ ಆ ಒಂದು ಕಾಲೇಜು ಫಸ್ಟು ಏನು ಸೀಟ್ ಸಿಕ್ಕಿರುತ್ತೆ ಅದು 5000 ಆಗಿರುತ್ತೆ. ನೆಕ್ಸ್ಟು ಅದೇ ರೀತಿ ಕೊನೆಯದಾಗಿ 10th ಸೀಟ್ ಬರುತ್ತಲ್ಲ, ಸೊ ಇದು ಕಟ್ ಆಫ್ ರ್ಯಾಂಕ್ ಆಗಿರುತ್ತೆ. ಸೊ ಇಲ್ಲಿ ತನಕ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, 22,000 ಇರೋನಿಗೂ ಸಿಕ್ಕಿದೆ, 17,000 ಇರೋನಿಗೂ ಸಿಕ್ಕಿದೆ, 15,000 ಇರೋನಿಗೂ ಸಿಕ್ಕಿದೆ. ಕೊನೆಯದಾಗಿ ನೀವು ಕಟ್ ಆಫಲ್ಲಿ ನೋಡಿರ್ತಿರಲ್ಲ, ಕಟ್ ಆಫ್ ಲಿಸ್ಟಲ್ಲಿ, ಸೊ 50K 1 ಲ್ಯಾಕು ಇದು ಯಾವ ರೀತಿ ಕ್ಲೋಸ್ ಆಗೋದು ಅಂತ ಹೇಳಿದ್ರೆ, ಆ ಕಾಲೇಜಲ್ಲಿ ಒಂದು 100 ಸೀಟ್ಸ್ ಇತ್ತು ಅಂತ ಹೇಳಿದ್ರೆ ಲಾಸ್ಟ್ 100th ಸೀಟ್ಗೆ ಆ ಒಂದು ರ್ಯಾಂಕ್ ಎಷ್ಟು ಬಂದಿರುತ್ತೆ, ಆ ಒಂದು ಸ್ಟೂಡೆಂಟ್ ರ್ಯಾಂಕು, ಅದು ಆ ಒಂದು ಕಾಲೇಜ್ನ ಲಾಸ್ಟ್ ಕಟ್ ಆಫ್ ಆಗಿರುತ್ತೆ. ಸೊ ಇಲ್ಲಿ ಏನು ಕಟ್ ಆಫ್ ಹಂಗಾದ್ರೆ ಇಲ್ಲಿ 35,000 ಕಟ್ ಆಫ್ ಆಗಿದೆ. ಇದಾದಮೇಲೆ ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಕಟ್ ಆಫ್ ಯಾವ ರೀತಿ ಇದಾಗುತ್ತೆ ಅಂತ. ಅಕಸ್ಮಾತು ಇನ್ನೂ ಚೆನ್ನಾಗಿರೋನು ಅಂದರೆ ಇವ್ರ ರ್ಯಾಂಕು ಇಲ್ಲಿ 30,000 ಇದೆ ಅಲ್ವಾ. ಸೊ ಇನ್ನೂ ರ್ಯಾಂಕ್ ಚೆನ್ನಾಗಿದೆ ಅಂದರೆ 32,000 ಇರೋನೇನಾದ್ರು ಇಲ್ಲಿ 10th ಹಾಕಿತ್ತು ಅಂತ ಹೇಳಿದ್ರೆ ಈ ಒಂದು ಕಾಲೇಜ್ ಕಟ್ ಆಫು 32,000 ಆಗ್ತಾಯಿತ್ತು. ಅಕಸ್ಮಾತ್ ಇಲ್ಲಿ ಮಧ್ಯದಲ್ಲಿ 16,500 ಈ ರೀತಿ ಎಲ್ಲ ಮಿಕ್ಸ್ ಆಗಿ ಇಲ್ಲಿಗೆ 10thಗೆ 20,000 ಆಗಿದ್ರೆ ಸೊ ಈ ಒಂದು ಕಾಲೇಜ್ ಕಟ್ ಆಫು 20,000 ಆಗ್ತಾಯಿತ್ತು. ಸೊ ಈ ರೀತಿ ವೆರಿ ಆಗುತ್ತೆ. ನೆಕ್ಸ್ಟು ಅದೇ ರೀತಿ ಡಿಫ್ರೆಂಟ್ ಬ್ರಾಂಚಸ್ಗೂ ಕೂಡ ಇನ್ಕ್ಲೂಡ್ ಆಗಿರೋದು, ಓಕೆನಾ. ಸೊ ಕಟ್ ಆಫ್ನ ನಿಮಗೆ ಯಾರು ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಆ ರೀತಿ ಮಾಡೋದಿಲ್ಲ. ಸೊ ಎಷ್ಟು ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಅವರ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ ಮತ್ತು ಎಷ್ಟು ಸ್ಟೂಡೆಂಟ್ಸ್ಗೆ ಆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಸೊ ಕೊನೆಯದಾಗಿ ಯಾವ ಸ್ಟೂಡೆಂಟ್ಗೆ ಯಾವ ರ್ಯಾಂಕ್ ಇರೋ ಸ್ಟೂಡೆಂಟ್ಗೆ ಅಲಾಟ್ ಆಗಿರುತ್ತೆ ಅದು ಆ ಒಂದು ಕಾಲೇಜ್ನ ಕಟ್ ಆಫ್ ಆಗಿರುತ್ತೆ, ಓಕೆನಾ. ಸೊ KEA ಸಾಫ್ಟ್ವೇರ್ ಅಲಾಟ್ ಮಾಡೋದು ನಿಮಗೆ, ಯಾರು ಹ್ಯೂಮನ್ ಬೀಯಿಂಗ್ ನಿಮಗೆ ಸೀಟನ್ನ ಅಲಾಟ್ ಮಾಡೋದಿಲ್ಲ. ನೆಕ್ಸ್ಟು ಈಗ ನಿಮಗೆ ಈ ಒಂದು ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ನಿಮಗೆ A ಕಾಲೇಜ್ ಸಿಕ್ಕಿದೆ ಈಗ ಫಸ್ಟ್ ರೌಂಡಲ್ಲಿ. ಈಗ ನಿಮಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆಯಾ ಕಟ್ ಆಫು, ಸೊ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆಯಾ ಅಂದರೆ ಖಂಡಿತ ನಿಮಗೆ ಈಗ ಫಸ್ಟ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ. ಏಕೆಂತ ಹೇಳಿದ್ರೆ ನಿಮಗೆ ಸುಮಾರು ರೀಸನ್ ಇದೆ. ಮೊದಲನೇದಾಗಿ ಮೆಡಿಕಲ್ ಆಪ್ಷನ್ ಎಂಟ್ರಿ, ಮೆಡಿಕಲ್ ಸೀಟ್ಸ್ನ ಈಗ ಇನ್ಕ್ಲೂಡ್ ಮಾಡಿರೋದ್ರಿಂದ ಏನಾಗುತ್ತೆ, ಈಗ ಇಲ್ಲಿ ನೋಡಿ, ಇಲ್ಲೇ ನಿಮ್ಗೆ ಎಕ್ಸಾಂಪಲ್ ಹೇಳ್ಕೊಡ್ತೀನಿ, ಓಕೆನಾ. ಸೊ ಈಗ ಇಲ್ಲಿ ಏನಾಗಿದೆ, ಒಂದು 10 ಸ್ಟೂಡೆಂಟ್ಸ್ ತನಕ ಇಲ್ಲಿ ಕ್ಲೋಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ 10 ಸ್ಟೂಡೆಂಟ್ಸ್, ಒಂದೇ ನಿಮಿಷ. ಈಗ 10ನೇ ಸ್ಟೂಡೆಂಟ್ಗೆ 35,000ಕ್ಕೆ ಕಟ್ ಆಫ್ ಕ್ಲೋಸ್ ಆಗಿದೆ. ನೆಕ್ಸ್ಟು ಈಗ ಇಲ್ಲೇನು ಮಾಡೋಣ,
ಇಲ್ಲಿ ಮಧ್ಯ ಏನಾಗುತ್ತೆ ಅಂದರೆ ಈಗ 10 ಸೀಟ್ಸ್ ಅಲಾಟ್ ಆಗಿದೆ. ಸೊ ಇದರಲ್ಲಿ ಎಲ್ಲರೂ ಕೂಡ ಚಾಯ್ಸ್ 1 ಕೊಟ್ಕೊಂಡು ಅಡ್ಮಿಷನ್ ಆಗಿರಲ್ಲ. ಸೊ ಇದರಲ್ಲಿ ಚಾಯ್ಸ್ 2 ಕೊಟ್ಟಿರ್ತಾರೆ, ಚಾಯ್ಸ್ 3 ಕೊಟ್ಟಿರ್ತಾರೆ, ಮತ್ತು ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗಿರ್ತಾರೆ. ಈಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಫಸ್ಟು ಏನು ಸಿಕ್ಕಿದೆ, ಇವನು ಕಾಲೇಜ್ಗೆ ಅಡ್ಮಿಷನ್ ಆಗ್ತಾನೆ. ಸೊ ಚಾಯ್ಸ್ 1 ಕೊಟ್ಟಿರ್ತಾನೆ, ಇಲ್ಲಿ ತನಕ ಚಾಯ್ಸ್ 1 ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ತನಕ ಚಾಯ್ಸ್ 2 ಕೊಟ್ಟಿರ್ತಾರೆ. ಸೊ ಚಾಯ್ಸ್ 2 ಕೊಟ್ಟಿರ್ತಾರೆ. ನೆಕ್ಸ್ಟು ಇಲ್ಲಿ ತನಕ ಚಾಯ್ಸ್ 3 ಕೊಟ್ಟಿರ್ತಾರೆ. ಇಲ್ಲಿ ಏನಾಗುತ್ತೆ, ನೆಕ್ಸ್ಟು ಇಲ್ಲಿ ಚಾಯ್ಸ್ 2 ಕೊಟ್ಟಿರ್ತಾರಲ್ಲ, ಇವರು ಮೆಡಿಕಲ್ ಆಸ್ಪಿರೆಂಟ್ಸು. ಸೊ ಮೆಡಿಕಲ್ ಸೀಟ್ಸ್ಗೆ ವೆಯ್ಟ್ ಮಾಡ್ತಾಯಿದ್ರು. ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫಸ್ಟ್ ರೌಂಡಲ್ಲಿ ಬಿಟ್ಟಿರಲಿಲ್ಲ. ಸೊ ಇವರು ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರು. ಸೊ ಇವಾಗ ಏನಾಯಿತು, ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರಾ? ಸೊ ಅವಾಗ ಏನಾಯಿತು, ಇಲ್ಲಿ ಮೆಡಿಕಲ್ ಸೀಟ್ಸ್ ಇರುತ್ತಲ್ಲ, ಅದೆಲ್ಲ ಇವ್ರ ಮೆಡಿಕಲ್ ರ್ಯಾಂಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇವ್ರಿಗೆ ಮೆಡಿಕಲ್ ಸೀಟ್ಸ್ ಅಲಾಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಏನು 4 ಸೀಟ್ಸ್ ಇದೆ 10 ಸೀಟ್ಸಲ್ಲಿ, ಇದು ವೇಕೆನ್ಸಿ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಇನ್ನೊಬ್ಬ ಯಾರು ಇಂಜಿನಿಯರಿಂಗ್ ಆಸ್ಪಿರೆಂಟ್ ಇರ್ತಾನೆ ಅವನಿಗೆ ಈ ಒಂದು ಸೀಟ್ಗಳು ಅಲಾಟ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಇದರಲ್ಲಿ ಕೆಲವೊಬ್ಬರು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಸೊ 3 ಸೀಟ್ಸು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟು ಇದಕ್ಕಿಂತ ಬೆಟರ್ ರ್ಯಾಂಕ್ ಯಾರ್ದಿರುತ್ತೆ ಅವರಿಗೆ ಈ ಒಂದು ಏನು ವೇಕೆನ್ಸಿ ಉಳ್ಕೊಂತು, ಈಗ ಕೆಲವೊಬ್ರು ಹೋಲ್ಡ್ ಮಾಡ್ಕೊಂಡು ಅಪ್ಗ್ರೇಡ್ ಆಗ್ತಾರೆ. ನೆಕ್ಸ್ಟು ಯಾರು ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಈ ಒಂದು ಕಾಲೇಜ್ ಅಲಾಟ್ ಆಗೋ ಚಾನ್ಸಸ್ ಇದೆ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ನೆಕ್ಸ್ಟು ಅದೇ ರೀತಿ ಈಗ ಮೆಡಿಕಲ್ ಸೀಟ್ಸು ಅದೊಂದು ರೀಸನ್ ಆಯಿತು ನಿಮ್ಮ ಈ ಒಂದು ಕಾಲೇಜ್ ಸಿಗೋ ಚಾನ್ಸಸ್ಗೆ. ನೆಕ್ಸ್ಟು ಕಾಮೆಡ್ಗೆ. ಸೊ ಕಾಮೆಡ್ಗೆಲ್ಲೂ ಸ್ವಲ್ಪ ಜನ ಕಾಮೆಡ್ಗೆಯಿಂದ ಅಡ್ಮಿಷನ್ ಆಗಿಬಿಡ್ತಾರೆ. ಓಕೆನಾ. ಸೊ ಕಾಮೆಡ್ಗೆಗೆ ಸ್ವಲ್ಪ ಜನ ಶಿಫ್ಟ್ ಆಗ್ತಾರೆ. ನೆಕ್ಸ್ಟ್ ಇದಾದಮೇಲೆ ಈಗ ಆಲ್ಮೋಸ್ಟ್ 10,000 ಸೀಟ್ಸ್ ತನಕ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಮ್ಯಾನೇಜ್ಮೆಂಟ್ ಅವರು KEAಗೆ ಸೀಟ್ಸ್ನ ಸರೆಂಡರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟು ನಿಮಗೆ ರೆಸ್ಟ್ ಆಫ್ ಕರ್ನಾಟಕ 8,700 ಸಮಥಿಂಗ್ ಇದೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ 1,000 ಸಮಥಿಂಗ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇದರಿಂದ ಏನಾಯಿತು ನಿಮಗೆ, ಸೊ ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡೋದು ಒಂದು ಗುಡ್ ನ್ಯೂಸ್ ಆಯಿತು. ಮತ್ತು ಕಾಮೆಡ್ಗೆಲ್ಲಿ ಸ್ವಲ್ಪ ಜನ ಹೋಗ್ತಾರೆ. ಮತ್ತು 10,000 ಸೀಟ್ಸು ಈಗ ಇನ್ಕ್ರೀಸ್ ಆಗಿದೆ. ಮತ್ತು ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಾಯ್ಸ್ 4ನ ಕೊಟ್ಕೊಂಡು ಎಕ್ಸಿಟ್ ಆಗ್ತಾರೆ. ಓಕೆನಾ. ಸೊ ಇದು ತುಂಬ ಕಡಿಮೆ ಎಕ್ಸಿಟ್ ಆಗುವಂಥದ್ದು, ಬಟ್ ಎಕ್ಸಿಟ್ ಆಗ್ತಾರೆ. ಸೊ 1-2 ವೇಕೆನ್ಸಿ ಉಳ್ಕೊಂಡ್ರು ಅದು ನೆಕ್ಸ್ಟು ನಿಮಗೆ ತುಂಬ ಯೂಸ್ ಆಗುತ್ತೆ. ಓಕೆನಾ. ಸೊ ಇಷ್ಟು ರೀಸನಿಂದ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಈಗ ಕಾಲೇಜ್ ಸಿಕ್ಕಿದೆಯಾ, ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ. ಬಟ್ ಅದು ಡಿಪೆಂಡ್ ಆಗಿರೋದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಮೇಲೆ. ಸೊ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅದ್ರ ಮೇಲೆ ನಿಮಗೆ ಕಾಲೇಜ್ ಅಪ್ಗ್ರೇಡ್ ಆಗಬೇಕಾ ಅಥವಾ ಸಿಕ್ಕಿರೋ ಸೀಟೇ ನಿಮಗೆ ಮತ್ತೆ ಸಿಗುತ್ತಾ, ಇದು ಡಿಪೆಂಡ್ ಆಗಿರುತ್ತೆ. ಸೊ ನೀವು ಕರೆಕ್ಟಾಗಿ ಲಾಸ್ಟ್ ಇಯರ್ ಕಟ್ ಆಫ್ನೆಲ್ಲ ರೆಫರೆನ್ಸ್ ಆಗಿ ಇಟ್ಕೊಂಡು ನಿಮಗೆ ಪ್ರೋಸೆಸ್ಸು ಎಲ್ಲ ಅರ್ಥ ಆಗಿ, ಅಂದರೆ ಯಾವ ರೀತಿ ಅಪ್ಗ್ರೇಡ್ ಆಗುತ್ತೆ, ಯಾವ ರೀತಿ ಎಡಿಟ್ ಮಾಡ್ಕೋಬೋದು, ಇದೆಲ್ಲ ನಿಮಗೆ ಕನ್ಫರ್ಮ್ ಆಗಿ ಐಡಿಯಾ ಇತ್ತು ಅಂತ ಹೇಳಿದ್ರೆ ನಿಮಗೆ ಅಪ್ಗ್ರೇಡ್ ಆಗುತ್ತೆ. ನೆಕ್ಸ್ಟು ಈಗ ನಿಮಗೆ ಸೀಟ್ ಸಿಕ್ಕಿಲ್ಲ. ಸೊ ನೆಕ್ಸ್ಟು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆಯಾ? ಸೊ ಖಂಡಿತ ಸಿಗೋ ಚಾನ್ಸಸ್ ಇದೆ. ಬಟ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟು ಕರೆಕ್ಟಾಗಿರಬೇಕು. ಓಕೆನಾ. ಸೊ ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ, ಈಗ ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ನಾನು 150 ಕಾಲೇಜ್ನ ಆ್ಯಡ್ ಮಾಡಿದ್ದೀನಿ, 500 ಕಾಲೇಜ್ನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಅವ್ರು ಕಟ್ ಆಫ್ನ ನೋಡ್ಕೊಂಡು ಹಾಕಿರಲ್ಲ. ಅವರ ರ್ಯಾಂಕು 1,00,000 ಇರುತ್ತೆ. ಸೊ 1,00,000 ಇದ್ದಾಗ ರ್ಯಾಂಕು ಅವ್ರು ಏನು ಮಾಡಿರಬೇಕು, 1,00,000 ನಿಯರ್ ಯಾವುದಿದೆಲ್ಲ ಕಾಲೇಜ್ ಇರುತ್ತೆ ಅದಕ್ಕೆ ಇವರು ಕಾಲೇಜ್ನ ಆ್ಯಡ್ ಮಾಡಿರ್ಬೇಕಲ್ವಾ. ಸೊ ಅವ್ರೇನು ಮಾಡಿರ್ತಾರೆ, ಇಲ್ಲಿ RV ಕಾಲೇಜು, ಸೊ RV ಕಾಲೇಜು, BMS, BIT ಇದೆಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಇದು ಕಟ್ ಆಫು 1,00,000 ತನಕ ಹೋಗೋ ಚಾನ್ಸಸ್ ತುಂಬ ಕಡಿಮೆ. ಸೊ ನಿಮಗೆ ಗೊತ್ತಿದೆ ಟಾಪ್ ಕಾಲೇಜಲ್ಲಿ ಅಷ್ಟು ಕಟ್ ಆಫು ವೇರಿಯೇಷನ್ಸ್ ಆಗಲ್ಲ. ಆ ಒಂದು ಕೇಸಲ್ಲಿ ನಿಮಗೆ ಸಿಗೋದಿಲ್ಲ ಖಂಡಿತ. ಸೊ ನೀವು ಕರೆಕ್ಟಾಗಿ 1,00,000 ಹತ್ರ ಯಾವೆಲ್ಲ ಕಾಲೇಜಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರು ಇದನ್ನು ನೋಡಿದರೆ ನಿಮಗೆ ಲಾಸ್ಟ್ ಇಯರ್ ಅಷ್ಟೇ ಇನ್ಕ್ರೀಸು ಡಿಕ್ರೀಸ್ ಆಗುತ್ತೆ ಅಂತ ಯಾರೂ ಹೇಳೋದಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ ಒಂದು ಐಡಿಯಾ ಬಂದು ಈಗ 1,00,000 ಅಂದರೆ ನೀವು 1,10,000 20,000 ಹಾಕಿದ್ರು ಕೂಡ ಅದು ಒಂದು ಸೇಫರ್ ಸೈಡ್ಗೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. ಓಕೆನಾ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ಸೊ ಭಯ ಬೇಡ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟು ಕರೆಕ್ಟ್ ಆಗಿದ್ರೆ ನೀವು ಕಾನ್ಫಿಡೆನ್ಸಿಂದ ಇರಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇದೆ. ಓಕೆನಾ. ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ನ ಮಾಡಿರಬೇಕಷ್ಟೇ. ನೆಕ್ಸ್ಟು ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ಅಡ್ಮಿಷನ್ಸು. ಸೊ ನೆಕ್ಸ್ಟು ನಿಮಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಆ ಒಂದು ಕೇಸಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಕಾಲೇಜ್ನ ರೀಆರ್ಡರ್ ಮಾಡ್ಬೋದು. ಈಗ ಇದೇ ಕಾಲೇಜ್ ಅಂತ ಅಂದ್ಕೊಳ್ಳಿ, ಈಗ ಇಷ್ಟು ನಿಮ್ಮ ಪ್ರಿಯಾರಿಟಿ. ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಮೇಲಿರೋದನ್ನ ಕೆಳಗೆ ಮಾಡ್ಬೋದು, ಕೆಳಗಿರೋದನ್ನ ಮೇಲ್ ಮಾಡ್ಬೋದು. ಈಗ ಈ ಒಂದು ಕಾಲೇಜ್ ನಿಮ್ಗೆ ಬೇಡವಾ, ಇದನ್ನು ಡಿಲೀಟ್ ಮಾಡ್ಬೋದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರು ನಿಮ್ಮ ಕಂಪ್ಲೀಟ್ ಲಿಸ್ಟ್ ಇರುತ್ತೆ. ಬಟ್ ನಿಮ್ಗೆ ಸಿಕ್ಕಿರೋ ಏನು ಅಲಾಟ್ ಆಗಿರುತ್ತೆ ಸೀಟು ಅದು ಕ್ಯಾನ್ಸಲ್ ಆಗುತ್ತೆ. ಅಕಸ್ಮಾತ್ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ನಿಮಗೆ ಈ ಒಂದು 10th ಕಾಲೇಜ್ ಅಲಾಟ್ ಆಯಿತು ಅಂದರೆ ಇದು ಕನ್ಫರ್ಮ್ ನಿಮಗೆ ಹೋಲ್ಡಲ್ಲಿರುತ್ತೆ. ಇದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ನಿಮಗೆ ಏನು ಅಲಾಟ್ ಆಗಿರುತ್ತೆ ಅದರಿಂದ ಮೇಲೆ ಇರೋದು ಮಾತ್ರ ಕಾಲೇಜ್ನ ನೀವು
ನಿಮ್ಮ ಪ್ರಿಯಾರಿಟಿ ಲಿಸ್ಟಲ್ಲಿ ಇಟ್ಕೋಬೇಕು. ಮಿಕ್ಕಿದೆಲ್ಲ ಡಿಲೀಟ್ ಆಗಿರುತ್ತೆ, ನಿಮಗೆ ಆಪ್ಷನ್ಸೇ ತೋರಿಸಲ್ಲ. ಓಕೆನಾ? ಇದರಲ್ಲಿ ನೀವು ಮೇಲ್ಗಡೆ ಎಡಿಟ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಏನು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನೀವು ಆಪ್ಷನ್ಸ್ನ ಎಡಿಟ್ ಮಾಡ್ಕೋಬೋದು. ನೀವು ಕೂಡ ಆಪ್ಷನ್ಸ್ನ ಎಡಿಟ್ ಮಾಡ್ಕೋಬೋದು. ಸೊ ಇಷ್ಟು ಅಪ್ಡೇಟ್ ಆಗಿತ್ತು. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೊತೀನಿ. ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.